ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್. ಈ ಕಾರ್ಯಕ್ರಮದ ಪ್ರಾಯೋಜಕ ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಲಬುರಗಿ ಜಿಲ್ಲೆಯ ಬೇಕಾಬಿಟ್ಟಿ ಹಣ ವಸೂಲಿ ಈ ಒಂದು ಖಾಸಗಿ ಶಾಲೆಗಳ ಸಾಕಷ್ಟು ಹಣ ವಸೂಲಿಯಲ್ಲಿ ತೊಡಗಿದ್ದಾರೆ ಅಂತ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ್ ಸಾರವಾಡವರು ಒಂದು ವಿಶೇಷವಾದ ತಂಡ ಅಂದರೆ ನಮ್ಮ ಜಯ ಕರ್ನಾಟಕ ಕುಟುಂಬವನ್ನು ಕರೆದುಕೊಂಡು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ದಯವಿಟ್ಟು ಈ ಖಾಸಗಿ ಶಾಲೆಯವರು ಅರ್ಥ ಮಾಡಿಕೊಡ್ರಿ, ಯಾಕಂದರೆ ಹಣ ವಸೂಲಿ ಮಾಡಿ ಎಷ್ಟೇ ಶಿಕ್ಷಣ ಕಲಿಸಿದರೂ ಕೂಡ ಆ ಶಿಕ್ಷಣ ಹತ್ತಲ್ಲ. ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಏನೆಲ್ಲ ಆಗಿದ್ದಾರೆ. ಹಾಗಾಗಿ ದಯವಿಟ್ಟು ತಂದೆ ತಾಯಿಗಳು ಕೂಡ ನೀವು ಆದಷ್ಟು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಹಾಕಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಪೋಷಕರ ಹತ್ರ ಹಣ ಲೂಟಿ ಮಾಡುವ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿ ಧಿಕ್ಕಾರ. ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಜಯ ಕರ್ನಾಟಕ ಹೋರಾಟಕ್ಕೆ, ಜಯ ಕರ್ನಾಟಕ ಹೋರಾಟಕ್ಕೆ ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕಲಬುರಗಿ ಜಿಲ್ಲೆಯಲ್ಲಿ ಖಾಸಗಿಯ ಶಿಕ್ಷಣ ಸಂಸ್ಥೆಗಳು ಒಂದು ಡೊನೇಷನ್ ಹೆಸರು ಮೇಲೆ ಮತ್ತು ಶಾಲಾ ಶುಲ್ಕದ ಹೆಸರು ಮೇಲೆ ಬೇಕಾಬಿಟ್ಟಿಯಾಗಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಬೇಕು ಅಂತೇಳಿ ಇವತ್ತು ಜಯ ಕರ್ನಾಟಕ ಸಂಘಟನೆ ಇವತ್ತು ಹೋರಾಟ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಮನವಿಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಏನಪ್ಪ ಅಂದರೆ ಇಷ್ಟೊಂದು ಸಹ ಹಣ ವಸೂಲಿ ಮಾಡ್ತಾ ಇದ್ದರು. ಶಿಕ್ಷಣ ಅಂತಕ್ಕಂಥದ್ದು ಒಂದು ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಎಲ್ಲೋ ಇವತ್ತು ಬಡವರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ದೀನ ದಲಿತರ ಮಕ್ಕಳಿಗೆ, ಅಲ್ಪಸಂಖ್ಯಾತರ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಹೋಗಿದ್ರೆ ಮಾತೆತ್ತಿದ್ರೆ ಡೊನೇಷನ್, ಅದರಲ್ಲಿ ಅವ್ರ ತಂದೆ ತಾಯಿ ಒಂದು ಉನ್ನತ ಹುದ್ದೆದಲ್ಲಿರಬೇಕು, ಇಲ್ಲ ಶ್ರೀಮಂತರಾಗಿರಬೇಕು, ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು. ಅದನ್ನೆಲ್ಲ ಕೇಳಿ ಇವತ್ತು ಶಿಕ್ಷಣ ಸಂಸ್ಥೆಗಳು ಏನು ಮಾಡ್ತಾರೆ, ಮಕ್ಕಳಿಗೆ ಅಡ್ಮಿಷನ್ ತೊಗೊಳ್ಳೋದಲ್ಲದೆ ಒಂದು ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಅದನ್ನು ನಿಲ್ಲಬೇಕು. ಏನಪ್ಪ ಅಂದರೆ ಇವತ್ತು ಅವರ ಸೂಚಕ ಫಲಕದಲ್ಲಿ ಎಷ್ಟು ಫೀಸ್ ತೊಗೊಂತಾರೆ ಏನು ಅಂತಕ್ಕಂಥದ್ದನ್ನು ಅಲ್ಲಿ ಸೂಚಕ ಫಲಕದಲ್ಲಿ ಹಾಕಬೇಕು. ಆದರೆ ಯಾವುದೂ ಶಿಕ್ಷಣ ಸಂಸ್ಥೆ ಇಲ್ಲಿವರೆಗೂ ಹಾಕಿಲ್ಲ. ದಯವಿಟ್ಟು ಅದನ್ನು ಹಾಕಿಸ್ಬೇಕು. ಒಂದು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ನೋಡಿದ್ವಿ, ಮಾನ್ಯ ಜಿಲ್ಲಾಧಿಕಾರಿಗಳೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಯಾವ ಶಿಕ್ಷಣ ಸಂಸ್ಥೆ ಡೊನೇಷನ್ ತೊಗೊಳ್ತದೋ ಅಂಥ ಶಿಕ್ಷಣ ಸಂಸ್ಥೆ ಮೇಲೆ ನಾವು ಕಾನೂನಿನ ಕ್ರಮ ಜರುಗಿಸ್ತೀವಿ, ಮಾನ್ಯತೆ ರದ್ದು ಮಾಡ್ತೀವಿ ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿದರು. ಹಾಗಾಗಿ ಇವತ್ತು ಕೇವಲ ಹೇಳೋದಲ್ಲ, ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಆಯಾ ಶಾಲೆಗಳಿಗೆ ಕಳಿಸಿ ಆ ಶಾಲೆಗಳಲ್ಲಿ ಒಂದು ತನಿಖಾ ತಂಡನೆ ಮಾಡಿ ಯಾವ ಶಾಲೆ ಅಂತ ಡೊನೇಷನಲ್ಲಿ ಭಾಗಿಯಾಗಿದೆ ಅದನ್ನು ರದ್ದು ಮಾಡಬೇಕಂತಕ್ಕಂಥದ್ದು ನಮ್ಮದೊಂದು ಇದಾಗಿದೆ. ಏನಪ್ಪ ಅಂದರೆ ಇವತ್ತು ನೋಡು 1983ನೇ ಕಲಂ ಆಗಿರ್ಬೋದು, 1935ನೇ ಕಲಮಲ್ಲಿ ಏನು ಹೇಳುತ್ತೆ ಅಂದರೆ ಡೊನೇಷನ್ ತೋಳು ಆಗಿಲ್ಲ ಅಂತ ಸ್ಪಷ್ಟವಾಗಿದೆ. ಆದರೂ ಸಹ ಇವತ್ತು ಹಗಲು ದರೋಡೆಯಲ್ಲಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದೇವೆ. ಅದು ನಿಲ್ಲಬೇಕು, ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯ ಮುಖಾಂತರ ಇವತ್ತು ನಾವು ಮನವಿಯನ್ನು. ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.